ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬೆಂಗಳೂರಿನಲ್ಲೊಂದು ವಿಲಕ್ಷಣ ಘಟನೆ. ಹಿಂದೂಗಳ ಮೇಲೆ ಪವಿತ್ರವಾದಂಥ ಆಚರಣೆ ಮಾಡ್ತಾ ಇರೋರ ಮೇಲೆ ಕಲ್ಲು ತೂರ್ದವ್ರು ಯಾರು? ಬೋರ್ಡ್ ಕಿತ್ತವ್ರು ಯಾರು? CCTV ಇಲ್ಲದ ಕಡೆನೇ ನಿಂತು ಕಲ್ಲು ತೂರಾಟ ನಡೆಯುತ್ತೆ. ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡೋಕೆ ಹೋದ್ರೆ ಅಲ್ಲಿ ಅಟ್ಯಾಕು, ಈ ಕಡೆ ಬೋರ್ಡ್ ಕಿತ್ತು ಬಿಸಾಕಿ ಪೂಜೆಗೆ ಅಡ್ಡಿ ಮಾಡೋದು. ಯಾರು ಇದನ್ನು ನಡೆಸಿದವರು? ಹಾಗಾದರೆ ಬೆಂಗಳೂರಿನಲ್ಲಿ ಹಿಂದೂಗಳ ಆಚರಣೆಗೆ ಈ ರೀತಿ ಅಡೆತಡೆ ಉಂಟಾಗ್ತಿದೆ ಅಂದರೆ ಏನಾಗ್ತಿದೆ ಪರಿಸ್ಥಿತಿ? ಆಗ ಗಣೇಶ ಹಬ್ಬದ ಸಮಯದಲ್ಲಿ ನೋಡಿದ್ರೆ ಹಾಗೆ, ಈಗ ಜೀವಕ್ಕೆ ಅಪಾಯ ತಂದಿಟ್ಟಿದೆ ಈ ಒಂದು ಘಟನೆ. ಒಂಚೂರು ಹೆಚ್ಚು ಕಡಿಮೆ ಆದರೆ 2-3 ಜನರ ಜೀವ ಹೋಗ್ತಿತ್ತು, ಒಂದು ಪುಟ್ಟ ಮಗುನೂ ಸೇರಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಬಹಳ ಆತಂಕಕಾರಿ ಬೆಳವಣಿಗೆ ಬಗ್ಗೆ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಚಾಮರಾಜಪೇಟೆಯಲ್ಲಿ ಕಲ್ಲು ಎಸೆತ ಆಗಿದೆ. ಚಾಮರಾಜಪೇಟೆ ಅಂದರೆ ಜಮೀರ್ ಅಹಮದ್ ಖಾನ್ ಅವ್ರ ಕ್ಷೇತ್ರ ಬರುತ್ತೆ. ಸಾಮಾನ್ಯವಾಗಿ ಅಲ್ಪಸಂಖ್ಯಾತರ ಸಮಸ್ಯೆ, ತಮ್ಮ ಸಮುದಾಯದವ್ರ ಸಮಸ್ಯೆ ಅಂದರೆ ಜಮೀರ್ ಅವರು ಸ್ಪಾಟಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ರೀತಿ ಘೋಷಣೆ ಮಾಡಿಬಿಡ್ತಾರೆ. ಈಗ ಹಿಂದೂಗಳು ಅಳಲು ತೋಡ್ಕೊಳ್ತಿದ್ದಾರೆ. ದಯವಿಟ್ಟು ಇವ್ರಿಗೇನಾದರೂ ಸಮಸ್ಯೆಗೆ ಪರಿಹಾರ ಕಲ್ಪಿಸ್ಕೊಡ್ತಾರೆ ಅಂತ ನಾವು ಕೂಡ ಭಾವಿಸ್ತಾ ಇದ್ದೀವಿ. ಯಾಕಂದರೆ ಒಂದು ಗೋಡೆ ಆದರೂ ಹಾಕ್ಕೊಡಿ ಮಧ್ಯದಲ್ಲಿ ಅಂತ ಕೇಳ್ತಿದ್ದಾರೆ. ಆ ಕಡೆ ಬೇರೆ ಕೋಮ್ನವರಿದ್ದಾರೆ, ಈ ಕಡೆ ನಾವಿದ್ದೀವಿ. ಪ್ರತಿ ಸಲ ಪೂಜೆಗೆ ನಮ್ಗೆ ಅಡ್ಡಿ ಆಗ್ತಾ ಇದೆ, ಪ್ರತಿ ವರ್ಷ ಹಿಂಗೆ ಆಗುತ್ತೆ ಅಂತ ಆರೋಪಿಸ್ತಿರೋದು ಮಾಲಾಧಾರಿಗಳು. ನಾವು ಜಾಗ ಬಿಟ್ಟು ಕದಲಲ್ಲ ಪೊಲೀಸರು ಬರೋ ತನಕ ಅಂತ ಅಲ್ಲೇ ಆಕ್ರೋಶ ಭರಿತರಾಗಿ ಕೂತಿದ್ರು. ಒಬ್ಬರು ಮಹಿಳೆಗೆ ತೀವ್ರ ರಕ್ತಸ್ರಾವ ಆಗಿದೆ, ತಲೆಗೆ ಕಲ್ಲು ಬಿತ್ತು. ಚಿಕ್ಕ ಮಗುರಿ, ಒಂದು ಚೂರು ಹೆಚ್ಚು ಕಡಿಮೆ ಆಗಿದ್ರೆ ಜೀವಕ್ಕಪಾಯ ಆಗ್ತಾ ಇತ್ತು. ಇನ್ನೊಬ್ರು ಲೇಡಿ ಅವ್ರಿಗೂ ನೋವಾಗಿದೆ, ಆದರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರೆಲ್ಲ ಹೇಳೋದು ಕೇಳಿಸ್ಕೊಳ್ಳಿ. ಹೆಂಗಾಗಿದೆ ಅಂದರೆ, ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡೋಕೆ ಅಲ್ಲೂ ಕೂಡ ಸಮಸ್ಯೆ ಮಾಡಿದ್ದಾರೆ. ಅಯ್ಯಪ್ಪ ಸ್ವಾಮಿ ಬೋರ್ಡು ಮತ್ತು ಅಲ್ಲಿ ಪೂಜೆ ಮಾಡುವಾಗ ಸಮಸ್ಯೆ ಮಾಡಿದ್ದಾರೆ. ಇಲ್ಲಿ ಓಂ ಶಕ್ತಿ ಪೂಜೆ ನಡೆಯುತ್ತೆ ಅಂತ ಬೋರ್ಡ್ ಹಾಕಿದ್ದನ್ನು ಕಿತ್ತು ಹಾಕಿ ಹೋಗಿದ್ದಾರೆ. ಎಲ್ಲಿ CCTV ಇಲ್ವೋ ಅಲ್ಲೇ ಬಂದು ಸಿಕ್ಕಾಪಟ್ಟೆ ಈ ಗಲಾಟೆ ಮಾಡಿ ಅಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ. ಯಾರು ಏನು ಅಂತ ನಾವು ಹಿಡ್ಕೊಳ್ಳೋಕ್ಕೂ ಆಗಲ್ಲ. ಆದರೂ ಪ್ರತಿ ಸಲ ಆ ಕಡೆಯಿಂದ ಬೇರೆ ಕೋಮನವ್ರು ಇರುವಂಥ ಜಾಗದಿಂದ ಕಲ್ಲು ತೂರಾಟ ಆಗುತ್ತೆ, ನಮಗೆ ಸಮಸ್ಯೆ ಆಗುತ್ತೆ. ನಮಗಿಲ್ಲ ಹಾಗಾದರೆ ಹಿಂದೂಗಳಿಗೆ ಪೂಜೆ ಮಾಡೋಕ್ಕೂ ಕೂಡ ಅವಕಾಶ ಇಲ್ವಾ ಅನ್ನುವಂಥ ಆಕ್ರೋಶವೇ ಸಿಡ್ದಿದೆ. ಈಗ ಗೃಹ ಸಚಿವರು ಇದ್ರ ಬಗ್ಗೆ ತನಿಖೆ ಮಾಡ್ತೀನಿ ಅಂತಿದ್ದಾರೆ. ಬಟ್ ಜನ ಹೇಳ್ತಿರೋದು ಸರಿ, ತನಿಖೆ ಮಾಡೋದು, ಇನ್ವೆಸ್ಟಿಗೇಷನ್ ಮಾಡೋದು ಇದ್ದೇ ಇರುತ್ತೆ. ಬಟ್ ನಾವು ಅಲ್ಲಿ ತನಕ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕೊಂಡು ಬದುಕಬೇಕಾ ಅನ್ನುವಂಥ ಆಕ್ರೋಶ ಸಿಡಿದಿದೆ. ಎಷ್ಟು ದಿನ ತಡ್ಕೊಳ್ಳೋಣ? ಇದನ್ನು ತುಂಬ ಸಲ ಹೇಳಿದ್ದಾಗಿದೆ. ಇಲ್ಲೊಂದು ಗೋಡೆ ಹಾಕ್ಬಿಡಿ ಮಧ್ಯದಲ್ಲಿ, ಇಲ್ಲ ಅಂದರೆ ನಾವು ಬದುಕಕ್ಕಾಗಲ್ಲ ಅನ್ನೋ ಮಟ್ಟಿಗೆ ತೀವ್ರ ಆಕ್ರೋಶ. ಮಂಡ್ಯದಲ್ಲಿ ಏನಾಯ್ತು ಅನ್ನೋದನ್ನು ನೋಡಿದ್ದೀವಿ. ಕಳೆದ ಗಣೇಶ ಹಬ್ಬದ ಸಮಯದಲ್ಲಿ ಅವ್ರ ಪಾಡಿಗೆ ಅವರು ಹೋಗ್ತಾ ಇದ್ರು, ಮೆರವಣಿಗೆ ಸಾಕ್ತಾ ಇದ್ದಾಗ ಬೇರೆ ಹೊರಗಡೆಯಿಂದೆಲ್ಲ ಕರೆಸಿ ಕಲ್ಲು ತೂರಾಟ ಮಾಡಿದ್ದು ಜೋರು ಗಲಾಟೆಯಾಗಿ ಕಡೆಗೆ ಅದು ಕ್ಷಮೆ ಕೇಳೋ ತನಕ ಬಂದು ಒಂದು ಹಂತಕ್ಕೆ ಬಂತು. ಪೊಲೀಸರು ಕೂಡ ತಡ ಮಾಡದೆ ಕಾರ್ಯಾಚರಣೆ ಮಾಡಿದ್ರು. ಈಗ ಇಲ್ಲಿ ನೋಡಿ, ಇದು ಕೂಡ ತುಂಬ ಒಂದು ವಿಶೇಷವಾದ ನಂಬಿಕೆ. ಓಂ ಶಕ್ತಿ ಮಾಲಾಧಾರಿಗಳು 21 ವರ್ಷದ ಮಹಿಳೆಯೊಬ್ಬರು, ಹುಡುಗಿಯೊಬ್ಬರು, ಯುವತಿಯೊಬ್ಬರು ಮಾಲಾಧಾರಣೆ ಮಾಡಿದ್ರು. ಅವ್ರ ಮೇಲೆ ಕಲ್ಲು ತೂರಾಟ ಆಗಿದೆ, ಮಗು ಮೇಲಾಗಿದೆ. ಈ ಥರ ಆಗ್ತಿದ್ರೆ ಮಕ್ಕಳು ಓಡಾಡೋದು ಹೆಂಗೆ? ಇಲ್ಲಿ ಇಷ್ಟು ಜೀವಕ್ಕೂ ಅಪಾಯ, ಮತ್ತು ರಾತ್ರಿ ಹೊತ್ತು ಹಗಲು ಅಂತ ಇಲ್ಲ, ಓಡಾಡೋಕೆ ಡೇಂಜರ್ ಅಂತ ನಮ್ಮ ಏರಿಯಾ ನಮಗಾಗಿದೆ ಅಂದರೆ ನಾವು ಇನ್ನು ಹೆಂಗಿರೋದು ಇಲ್ಲಿ ಅನ್ನುವಂಥ ಆಕ್ರೋಶವೇ ಸಿಡ್ದಿದೆ. ಅವ್ರಿಗೆ 3 ಜನ ಗೇಟ್ ಆಗೈತೆ. ಏನ್ ಮಾಡ್ತಾರೆ? ಪೂಜೆ ಮಾಡೋವಾಗ ವರ್ಷಕ್ಕೊಂದ್ಸಾರಿ ಮಾಡ್ತೀವಿ. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲೇ ಮಾಡ್ತಾರೆ ಕಲ್ಲು ಹಾಕೋದು. ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ, 2 ಸಾರಿ ಬೆಂಕಿ ಹಾಕವ್ರೆ. ಬೆಂಕಿ ಹಚ್ಚಿ ಬಿಡ್ತಾರೆ ಸ್ವಾಮಿ, ಬೆಂಕಿ ಹಾಕ್ಬಿಡ್ತಾರೆ. ಕಲ್ಲು ಹಾಕೋದು ನೈಟು 2 ಗಂಟೆ ಆಗಲಿ ಬಂದ್ಬಿಡ್ತಾರೆ ಮನತ್ರಗೆಲ್ಲ. ಈ ತರ ಮಾಡ್ಬಿಡ್ತೀರ, ತೊಂದರೆ ಕೊಡ್ತಾರೆ ನಮ್ಗೆ. ರೋಡಲ್ಲಿ ಬರಕ್ ಹೋಗಕ್ ಜಾಗನೂ ಬಿಡಲ್ಲ ನಮ್ಗೆ. ಹೆಸರು ಇಲ್ಲ. ನೈಟಲ್ಲಿ ಇವಾಗ ಇಸಿರು ಬಿಟ್ಟು ಹೊಂಟೋಗವ್ರೆ. ಯಾರು ಅಂತ ನಾವು ಹಿಡ್ಕೊಳೋದು? ಅವ್ರ ಏರೆ ನಮ್ಮ ಏರೆ ಪಕ್ಕದಲ್ಲ ಗೋಡೆ ಐತ, ಗೋಡೆ ಕಟ್ಟಬೇಕು ಅವ್ರಿಗೆ. ಇದು 3-4 ಸಾರಿ ಆಗಿರೋದು. ಈ ತರ ಬೆಂಕಿ ಹಾಕೋದು, ಕಲ್ಲು ಹಾಕೋದು ಎಲ್ಲ ಹೊಡೆದು ಬಿಡ್ತಾ ಇದ್ದಾರೆ. ಸಿಕ್ಕಲ್ಲ ಅವರು, ಸಿಕ್ತಾ ಹಿಡ್ಕೊಂಡು ನಾವೇ ಇಲ್ಲೇ ಕರ್ಕೊಂಡು ಬಿಡ್ತೀವಿ ನಾವು. ಈ ತರ ಮಾಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾರೆ. ಇಲ್ಲ ಬೋರ್ಡ್ ಹಾಕಿದ್ದೀನಿ ಓಂ ಶಕ್ತಿ ಪೂಜೆ ಅಂತ, ಆ ಬೋರ್ಡ್ ಕಿತ್ತಾಕವ್ರೆ. ನೈಟ್ ಆಗಿದ್ರೆ ಬೆಳಗ್ಗೆ ಇಲ್ಲೇ ಸರ್ಕಲ್ ಕಿತ್ ಬಿಟ್ಟಾಕವ್ರೆ, ಅದೇ ಕಿತ್ ಬಿಟ್ಟವ್ರೆ. ಯಾಕೆ ಈ ತರ ಮಾಡ್ತಾರೆ ನಮ್ಗೆ? ನಾವ್ ಏಮನ್ ಬರ್ತೀವಿ ಹೋಗ್ತೀವಿ, ಅವ್ರಿಗೇನೋ ತೊಂದ್ರೆ ಕೊಡ್ತೀವ ನಾವು? ಯಾರಿಗೂ ಕೊಡಲ್ಲ. ಇಲ್ಲ ಅವರು ಇದು ಮಾಡ್ತಾ ಇದ್ದಾರಲ್ಲ, ಇದು ಏನವ್ರು ಮುಸ್ಲಿಮ್ಸ್ ಅವರು, ಅವ್ರ ದೇವ್ರ ಮಸೀದ್ಗೆ ಏನಾನ ನಾವು ತೊಂದರೆ ಕೊಡ್ತೀವ? ನಾವು ಕೊಡಲ್ಲ. ನಮ್ಗೆ ಯಾಕೆ ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಅವರು? ನಮ್ಗೆಲ್ಲರೂ ಒಂದೇ ದೇವ್ರು, ಅವ್ರದ್ದು ದೇವ್ರು ನಮಗೂ ದೇವ್ರೆ.
ನಾವು ಹಂಗ ಹೋಗ್ತೀನಿ. ಏನ್ ಗೊತ್ತೈತೆ ಅಂದ್ರೆ ಕಲ್ಲು ಅವರಿಂದಾನೇ ಬರ್ತಾ ಇರೋದು, ಆ ಕಡೆಯಿಂದಾನೇ ಕಲ್ಲು ಬರೋದು, ಅವ್ರ ಏರಿಯಾದಿಂದಾನೇ ಕಲ್ಲು ಬರ್ತಾ ಇರೋದು ಸರ್. ನಮ್ಮ ಮನೆಗಳು ಮಾಡ್ತಾ ಇದ್ದೀವಿ ಇವಾಗಲೆಲ್ಲ. ಪ್ರತಿ ವರ್ಷನೂ ನಾವು ಬೇರೆ ಏರಿಯಾಕ್ಕೆ ನಾವು ಹೋಗ್ತಾ ಇಲ್ಲ. ನಮ್ಮ ಏರಿಯಾದಲ್ಲಿ ನಮ್ಮ ಮನೆಗಳಲ್ಲಿ ನಾವು ಒಂದು ಸ್ವಲ್ಪ ಇದು ಮಾಡ್ಕೊಂಡಿದ್ದೀವಿ. ನಮ್ಮ ಹೆಣ್ಮಕ್ಳಿಗೆ ಅಲ್ಲೇ ಅಂತಲ್ಲ, ಬೇರೆ ಎಲ್ಲ ಸಮಸ್ಯೆ ಇದೆ ಅಲ್ಲೇ. ಎಲ್ಲ ಒಂದು ಮೆರವಣಿಗೆ ಆಗಿರ್ಬೋದು, ಎಲ್ಲ ಒಂದು ಓಡಾಡೋಕ್ಕೂ ಕಷ್ಟ ಆಗಿಬಿಟ್ಟಿದೆ. ನಮಗೆ ತುಂಬ ಕಷ್ಟವಾಗಿದೆ. ನಮ್ಮ ಏರಿಯಾದಲ್ಲಿ ಯಾವುದಕ್ಕೂ ಒಂದು ಸ್ವಲ್ಪ ಇದಿಲ್ಲ. ದಯವಿಟ್ಟು ನಮ್ಗೆ ಅನುಕೂಲ ಮಾಡಬೇಕು, ನ್ಯಾಯ ಮಾಡಬೇಕು ನಮಗೆ. ಇವತ್ತಿನ ಘಟನೆಯಲ್ಲಿ 8 ಗಂಟೆಯಲ್ಲಿ ನಮ್ಮ ಮಗುವಿಗೆ ನೋಡಿ ಕಲ್ಲಲ್ಲಿ ಎಸ್ತಿದ್ದಾರೆ. ಕತ್ಲಲ್ಲಿ ಅಲ್ಲಿ ಕಾಂಪೌಂಡ್ ಇದೆ ನಮ್ಮದು. ಕಾಂಪೌಂಡಿಂದ ಕಲ್ಲುಗಳು ಹಾಕ್ತಾರೆ. ಲಾಸ್ಟ್ ಟೈಮು ಮಾರಮ್ಮನ ದೇವಸ್ಥಾನ ಹತ್ರ ಈ ಕಡೆಯಿಂದ ಹಾಸ್ಪಿಟ್ಲಿಂದ ಬಂದು ಹಾಸ್ಪಿಟ್ಲಿಂದ ಕಲ್ಲುಗಳು ಹಾಕ್ತಾರೆ. ಈ ಕಡೆ ಬಂದರೆ ಈ ಕಡೆಯಿಂದ ಹಾಕ್ತಾರೆ. ನಾವು ಹೆಂಗೆ ಬಾಳೋದೆ ಅಲ್ಲಿ ಅಂದ್ಬಿಟ್ಟು ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ಇಲ್ಲ ನಿಮ್ಗೆ ಅನುಮಾನ ಇದೆ ಅಲ್ಲ ಸ್ವಾಮಿ, ನಮ್ಮ ಹಿಂದೂಗಳಿಗಾಗಲೇ ಇದು ಮಾಡ್ತಾರೆ, ಇಲ್ಲ ಬೇರೆ ಯಾರಂತ ಮಾಡ್ತಾರೆ ಹೇಳಿ? ಯಾರಂತ ಹೇಳ್ಬೇಕು ಹೇಳಿ? ನಾವು ಅವರೇ ಹೊಡೆದಿದೆ ಅಂತ ನಾವೇ ಹೇಳೋಕ್ಕಾಗತ್ತಾ? ಬೇರೆಯವ್ರಿಗೆ ಯಾರು ಖುಷಿ ಇರ್ತದೆ ಅವ್ರಿಗಲ್ಲೇ? ಅವ್ರಿಗೆ ಒಂದು ಸ್ವಲ್ಪ ಇದಿರ್ಬೇಕು ತಾನೆ. ಬೇರೆಯವರು ಬಂದು ಹೊಡಿತಾರೆ ಸ್ವಾಮಿ ನಮ್ಮ ಸ್ವಾಮಿಗಳಿಗೆ. ನಮ್ಮ ಅನುಮಾನ ನಮ್ಗೆ ನ್ಯಾಯ ದೊರಕಿಸ್ಬೇಕು. ಯಾರಂತ ಅಲ್ಲಿ ಕ್ಯಾಮ್ರಾಗಳು ಇರ್ತವೆ, ನಮ್ಮ ಪೊಲೀಸ್ ಸಿಬ್ಬಂದಿಗಳವ್ರೆ, ಎಲ್ಲರೂ ಇದ್ದಾರೆ. ನಮ್ಮ ನ್ಯಾಯ ದೊರಕಿಸ್ಬೇಕು ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ಒಂದು 4-5 ಜನ ಚಿಕ್ಕ ಹುಡುಗರು, 17 ವರ್ಷ 15 ವರ್ಷದ ಹುಡುಗರು, ಅವರು ಓಂ ಶಕ್ತಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಎಸ್ತಿದ್ದಾರೆ. ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಜುವಿನೈಲ್ ಇದು ಬರುತ್ತೆ, ಅದು ಕೇಸ್ ತೊಗೊಂಡು ಏನು ಕ್ರಮ ತಗೋಕ್ಕೆ ಮುಂದೆ ಅದನ್ನು ತಗೊಳ್ತಾರೆ. ಈಗಾಗಲೇ ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟೆಪ್ ಸರ್? ಅದೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಯಾಕೆಂದರೆ ಈಗ ಅವರು 17, 15, 16 ವರ್ಷದವರು. ಅವರಿಗೆ ಎನ್ಕ್ವೈರಿ ಮಾಡಿ ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ. ಆ್ಯಂಡ್ BJP is strongly opposing that particular aspect. How do you look at that? ನಾವು BJP ಅವರು ಹೇಳ್ತಾನೆ ಇರ್ತಾರಲ್ವ. BJPನವರು ಹೇಳೋದು ನಿಲ್ಲಿಸಿದಾರ, ಹೇಳ್ತಾನೆ ಇರ್ತೀವಿ. ಇಂಥ ಘಟನೆಗಳಾದಾಗ BJP ಅವರು ಫಸ್ಟ್ ಬರೋದೇ BJP ಅವರು. ನಾವು ಅವ್ರು ಹೇಳೋದಕ್ಕೆ ಮುಂಚೆನೇ ಕಾನೂನಿನ ಕ್ರಮ ತಗೊಳ್ತೀವಲ್ಲ ನಾವು. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಇನ್ನು ಅದಕ್ಕೆ ಹೊರತುಪಡಿಸಿ ಬೇರೆ ಇನ್ನೇನು ಮಾಡಬೇಕು BJP ಅವ್ರು ಹೇಳಿ? ಬಳ್ಳಾರಿ SP ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅಂತೇಳಿ BJP ಆರೋಪ ಮಾಡ್ತಾ ಇದೆ. ಡೆತ್ ನೋಟ್ ಇರೋದು ಹೈಡ್ ಮಾಡ್ತಾ ಇದ್ದಾರೆ ಸರ್ಕಾರ ಅಥವಾ ನೋಡಿ. ಇವತ್ತು ಅವರು DG ಅವ್ರನ್ನ ಭೇಟಿ ಮಾಡ್ತಿದ್ದಾರೆ. ಯಾರು SP ನಾವು ಅಲ್ಲಿಂದ ತೆಗ್ದಿದ್ದೇವೆ, ಅವರು ಈಗ DG ಅವ್ರನ್ನ ಭೇಟಿ ಮಾಡ್ತಿದ್ದಾರೆ. ಆಯಿತಾ? ಅಷ್ಟು ಬಿಟ್ಟರೆ ಬೇರೆ ಸುಮ್ಮನೆ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿ ರಾಜಕೀಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮ್ರಲ್ವಾ BJP ಅವರು. ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ. ಒಂದು 4-5 ಜನ ಚಿಕ್ಕ ಹುಡುಗರು, 17 ವರ್ಷ 15 ವರ್ಷದ ಹುಡುಗರು, ಅವರು ಓಂ ಶಕ್ತಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಎಸ್ತಿದ್ದಾರೆ. ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಜುವಿನೈಲ್ ಇದು ಬರುತ್ತೆ, ಅದು ಕೇಸ್ ತೊಗೊಂಡು ಏನು ಕ್ರಮ ತಗೋಕ್ಕೆ ಮುಂದೆ ಅದನ್ನು ತಗೊಳ್ತಾರೆ. ಈಗಾಗಲೇ ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ JJR ನಗರ, ಇದು ಚಾಮರಾಜಪೇಟೆ ವ್ಯಾಪ್ತಿಯಲ್ಲಿ ಬರುತ್ತೆ. VS ಗಾರ್ಡನ್ ಬಳಿ ಓಂ ಶಕ್ತಿ ದೇವಸ್ಥಾನ ಇದೆ. ಅಲ್ಲಿ ಈ ರೀತಿ ಆಗಿರೋದು. ಸ್ಟೇಷನ್ ಮುಂದೆ ಜಮಾಯಿಸಿದ್ದಾರೆ ಜನ. ಈಗ ನಮಗೆ ನ್ಯಾಯ ಬೇಕೇ ಬೇಕು ಅಂತ ಆಕ್ರೋಶ ಭರಿತರಾಗಿ JJ ನಗರ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಆಗಿರೋದ್ರಿಂದ ತಕ್ಷಣ ಇದಕ್ಕೆ ನ್ಯಾಯ ಪರಿಹಾರವನ್ನು ಕಲ್ಪಿಸ್ಕೊಡಿ, ಪೊಲೀಸರು ಕ್ರಮ ಕೈಗೊಳ್ಳಿ, ರಾಜಕಾರಣಿಗಳು ಇದಕ್ಕೆ ಪರಿಹಾರವನ್ನು ಕಲ್ಪಿಸ್ಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ. ಮೆರವಣಿಗೆ ಹೊರಟಾಗ, ಪೂಜೆ ಇದ್ದಾಗಲೇ ಹಿಂಗಾಗತ್ತೆ ಪ್ರತಿ ಸಲ ಅಂದರೆ ಯಾರು ಹೊಣೆ ಇದಕ್ಕೆ? ನಾವು ಇಂಥವ್ರು ಅಂಥವ್ರು ಅಂತ ಬೆರಳು ತೋರ್ಸೋಕ್ಕೆ ಆಗಲ್ಲ, ಯಾರು ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಆ ಕಡೆಯಿಂದ ಆ ಏರಿಯಾದಿಂದ ಕಲ್ ಬರುತ್ತೆ ನಮಗೆ ಅಂತ ಇವ್ರು ಹೇಳ್ತಿರೋದು. ಇಂಥವ್ರು ಅಂತ ಹಿಡಿದು ಒಬ್ಬನ ಹೆಸರು ಹೇಳೋಕ್ಕಾಗೋ ಪರಿಸ್ಥಿತಿಯಲ್ಲಿಲ್ಲ ನಮಗೆ. ಅಷ್ಟು ಕಷ್ಟ ಪ್ರತಿ ಸಲ ಆಗ್ತಿದೆ. ಪೂಜೆ ಪುನಸ್ಕಾರ ಅಂತ ಬೋರ್ಡು ಸಹಿತ ಹಾಕಿದ್ದು ನಾಳೆ ಬೆಳಗಾಗುವಷ್ಟೊತ್ತಿಗೆ ಇರಲ್ಲ ಅನ್ನೋದು ಅಳಲು. ಹಾಗಾದರೆ ಇದನ್ನು ಯಾರಿಗೆ ಹೇಳ್ಕೊಳ್ಬೇಕು? ಗೃಹ ಸಚಿವರು ಇದಕ್ಕೆ
ಸೂಕ್ತವಾದಂತಹ ಕ್ರಮ ಕೈಗೊಂಡು ಇನ್ನು ಮುಂದೆ ಇವರ ಆಚರಣೆಗಳಿಗೆ ಧಕ್ಕೆ ಬರದಂತೆ ರಕ್ಷಣೆಯನ್ನು ಒದಗಿಸದೇ ಇದ್ರೆ ಬೆಂಗಳೂರಲ್ಲಿ ಹಿಂದೂಗಳು ವಾಸ ಮಾಡೋದು ಕಷ್ಟ ಅನ್ನೋ ಪರಿಸ್ಥಿತಿ ಬರುತ್ತೆ. ಹಿಂದೂ ಸಂಘಟನೆಗಳು ಈಗ ರೊಚ್ಚಿಗೆದ್ದಿವೆ. ಹಿಂದೂ ಸಂಘಟನೆಗಳ ಪ್ರತಿಭಟನೆ ಶುರುವಾಗಿದೆ ಅಲ್ಲಿ ಪೊಲೀಸರ ವಿರುದ್ಧ ಮತ್ತು ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಎದುರು ಈಗ ಹೋರಾಟ ಮಾಡಿ ತಮ್ಮ ಹಕ್ಕನ್ನು ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಚಾಮರಾಜಪೇಟೆಯಲ್ಲಿ. ಅಂದರೆ ಏನು ಕಥೆ ಇದು? ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.